ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ನೋಡ್ರಿ ಕಲ್ತಿರ್ತೀರ. ಟ್ರಿಗ್ನಾಮೆಟ್ರಿಕ್ ಚಾಪ್ಟರ್ಸಲ್ಲಿ ಬರ್ತೈತಿ. 0 ಇದ್ದ ಹಿಡಿದು 90 ಡಿಗ್ರಿವರೆಗೂ ಸೈನು ಕಾಸು ಟ್ಯಾನು ಟೋಟಲ್ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ನೀವು ಎಲ್ಲ ಆ್ಯಂಗಲ್ಸನ್ನ ಕಲ್ತಿರ್ತೀರ. ಬಟ್ ಅದೊಂದು ಟೇಬಲ್ ಇರ್ತೈತಿ. ಆ ಟೇಬಲ್ ನೆನ್ಪಿಡ್ಕೊಳ್ಳೋದು ತುಂಬ ಕಷ್ಟ ಆಗಿರ್ತೈತಿ. ಸೊ ಹಂಗಾಗಿ ಆ ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆ ಒಂದು ಟೇಬಲ್ ಕಂಪ್ಲೀಟ್ ಟೇಬಲ್ ನೆನ್ಪಿಡ್ಕೊಳ್ಳೋದಕ್ಕೆ. ಸರಿನಾ? ಈ ಒಂದು ಟ್ರಿಕ್ಸಿಗೆ ಫಸ್ಟ್ ಪಾಯಿಂಟ್ ಹೇಳ್ತಿದ್ದೀನಿ ಕೇಳ್ರಿ. ಈ ಒಂದು ಟ್ರಿಕ್ಸ್ ಕಲಿಯೋದಕ್ಕೆ ಫಸ್ಟ್ ಪಾಯಿಂಟ್ ನಮಗೆ ಒಂದು ಫಾರ್ಮುಲಾ ಬೇಕು. ಏನು ಫಾರ್ಮುಲಾ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2. ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2 ಈ ಒಂದು ಫಾರ್ಮುಲಾ ನೆನ್ಪಿಡ್ಕೊಂಡ್ರೆ ಸಾಕು. ಆಮೇಲೆ ನೋಡಿ, ಅದು ಹ್ಯಾಂಡ್ ಟ್ರಿಕ್ಸ್. ಈ ಕೈಯಿಂದ ಉಪಯೋಗಿಸ್ಕೊಂಡು ನಾವು ಎಲ್ಲ ರೇಷಸ್ನ ಬರಿಬೋದು. ಹ್ಯಾಂಡ್ ಟ್ರಿಕ್ಸ್. ಸರಿನಾ? ನೋಡ್ರಿ, ನಾವು ಈ ಥರ ನೋಡಿದರೆ, ಅಂದರೆ ಈ ಥರ ಹಿಡ್ಕೊಂಡು ನೋಡಿದರೆ ಇದು ಕಾಸು ಡಿಗ್ರಿಗೆ, ಸಾರಿ ಕಾಸಿಗಿದು ಸೆಕೆಂಡ್ ಆಫ್ ಆ್ಯಂಗಲ್ ಹೇಗಿದು ಈ ಥರ ಹಿಡ್ಕೊಂಡು ನೋಡಿದರೆ, ಹಿಂಗೆ ಹಿಡ್ಕೊಂಡು ನೋಡಿದರೆ, ಅದೇ ಹಿಂಗೆ ಉಲ್ಟಾ ಮಾಡಿ ನೋಡಿದರೆ, ಅಂದರೆ ಈ ಥರ ಹಿಡ್ಕೊಂಡು ನೋಡಿದರೆ ಇದು ಸೈನ್ ಆಫ್ ಆ್ಯಂಗಲ್ ಹೇಗೆ ಅದು. ಸರಿನಾ? ಇದು ಕಾಸಿಗೆ, ಇದು ಸೈನಿಗೆ, ಇದು ಕಾಸಿಗೆ, ಇದು ಸೈನಿಗೆ. ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2 ಇದು ಫಾರ್ಮುಲಾ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಬೆರಳು ಐತಲ್ಲ, ಇದು 0 ಡಿಗ್ರಿ, ಈ ಬೆರಳು 30 ಡಿಗ್ರಿ, ಈ ಬೆರಳು 45 ಡಿಗ್ರಿ, ಈ ಬೆರಳು 60 ಡಿಗ್ರಿ, ಈ ಬೆರಳು 90 ಡಿಗ್ರಿ. 0, 30, 45, 60, 90 ಡಿಗ್ರಿ ಈ ಬೆರಳು. ನಾವು ಕಾಸಿಗೆ ಏನು ಮಾಡ್ತೀವಿ, ಈ ಥರ ಹಿಡ್ಕೊಂಡು ನೋಡ್ಬೇಕು. 0, 30, 45, 60, 90 ಥರ ಕಾಣುತ್ತೆ ನಮಗೆ. ಸೈನಿಗೆ ಏನು ಮಾಡಬೇಕು, ಈ ಥರ ಹಿಡ್ಕೊಂಡು ನೋಡ್ಬೇಕು, ಅಂದರೆ ಈ ಥರ ಹಿಡ್ಕೊಂಡು ನೋಡ್ತೀವಿ. ಅವಾಗ ಏನಾಗುತ್ತೆ, ನಾನು ಹೇಳಿದ್ದೆ ಇದು 0 ಡಿಗ್ರಿ ಆಗುತ್ತೆ ಅವಾಗ. ಹೌದಾ? ಈಗ ಮೇಲಿಂದ ಬರ್ತದೆ ಅವಾಗ, ಉಲ್ಟಾ ಆಗುತ್ತಲ್ಲ ಕೈ, ಅದಕ್ಕೋಸ್ಕರ 0, 30, 45, 60, 90 ಈ ಥರ ಬರ್ತೈತಿ. ಸರಿನಾ? ಈಗ ನನಗೆ ಸೈನು 30 ಡಿಗ್ರಿ ವ್ಯಾಲ್ಯೂ ಬೇಕು. ಸೈನ್ 30 ಡಿಗ್ರಿ ನಾವೇನು ಮಾಡಬೇಕು, ಸೈನ್ ಅಂದ ತಕ್ಷಣ ಇದನ್ನ ಈ ಥರ ಹಿಡ್ಕೊಂಡು ನೋಡ್ಬೇಕು, ಹಿಂಗೆ. ಸರಿನಾ? ಈ ಥರ ಹಿಡ್ಕೊಂಡು ನೋಡ್ಬೇಕು. ಈ ಥರ ಹಿಡ್ಕೊಂಡು ನೋಡಿದಾಗ ಸೈನ್ 30 ಡಿಗ್ರಿ ಅಂತ ಹೇಳ್ತೀವಿ. ನೋಡಿರಿ, ಈ ಥರ ಹಿಡ್ಕೊಂಡು ನೋಡ್ತಿದ್ದೀನಿ ನಾನು. ನೋಡಿ, ಈ ಥರ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ನನಗೆ ಈ ಥರ ಕಾಣಿಸ್ತಾ ಐತಿ ಫಿಂಗರು. ಸೈನ್ 30 ಅಂದರೆ 0, ಇದು 0 ಡಿಗ್ರಿಗೆ, 0 ಇದು 30 ಡಿಗ್ರಿಗೆ. ಅಂದರೆ ಫಿಂಗರ್ ಎಬೋವ್ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2. ಹೌದಾ? ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಫಿಂಗರ್ 30 ಡಿಗ್ರಿ ಮೇಲೆ ಎಷ್ಟು ಫಿಂಗರ್ ಇದಾವೆ, ಸೈನ್ 30 ಬೇಕು. 0, 30 ಡಿಗ್ರಿ, 30 ಡಿಗ್ರಿ ಮೇಲೆ ಫಿಂಗರ್ ಎಷ್ಟು ಇದಾವೆ, 1 ಫಿಂಗರ್ ಐತಿ. 1 ಫಿಂಗರ್ ಐತಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2. ಸ್ಕ್ವೇರ್ ರೂಟ್ ಆಫ್ 1/2. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ವ್ಯಾಲ್ಯೂ. ಸ್ಕ್ವೇರ್ ರೂಟ್ ಆಫ್ 1/2 ಅಂತ ಹೇಳಿದ್ರೆ 1/2 ಆನ್ಸರ್ ಬರುತ್ತೆ. ಅಂದರೆ ಸೈನ್ 30ಗೆ 1/2 ಆನ್ಸರ್. ಹೌದಾ? ನೆಕ್ಸ್ಟ್ ಈಗ ಕಾಸು 60 ಬೇಕು ಅಂದ್ಕೊಳ್ಳೋಣ. ಕಾಸು 60 ಡಿಗ್ರಿ ಬೇಕು ಅಂದ್ಕೊಳ್ಳೋಣ. ನಾವೇನು ಮಾಡ್ಬೇಕು ಅವಾಗ, ಹಿಂಗೆ ಹಿಡ್ಕೋಬಾರ್ದು. ಇದು ಸೈನಿಗೆ ನಾವೇನು ಮಾಡ್ಬೇಕು, ಹಿಂಗೆ ಹಿಡ್ಕೋಬೇಕು. ಇದು ಕಾಸಿಗೆ ನಾನು ಹೇಳಿದ್ದೆ, ಈ ಥರ ಹಿಡ್ಕೊಂಡ್ರೆ ಕಾಸಿಗೆ, ಫ್ರಂಟ್ ಹಿಂಗೆ ಹಿಡ್ಕೊಂಡ್ರೆ ಕಾಸಿಗೆ, ಹಿಂಗೆ ಹಿಡ್ಕೊಂಡ್ರೆ ಸೈನಿಗೆ. ಕಾಸು ಡಿಗ್ರಿ ಬೇಕು, 60 ಡಿಗ್ರಿ ಬೇಕು. ನೋಡಿ, ಕಾಸಿಗಿದು ಕಾಸು 0 ಡಿಗ್ರಿಗೆ, ಕಾಸು 30 ಡಿಗ್ರಿ, ಕಾಸು 45, ಕಾಸು 60 ಡಿಗ್ರಿಗೆ, ಕಾಸು 60 ಡಿಗ್ರಿ. ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2 ಫಾರ್ಮುಲಾ. ಕಾಸು 60 ಮೇಲೆ ಎಷ್ಟು ಫಿಂಗರ್ಸ್ ಇದ್ದಾವೆ, 1 ಫಿಂಗರ್ ಐತಿ. 1 ಫಿಂಗರ್ ಐತಿ. ಸ್ಕ್ವೇರ್ ರೂಟ್ ಆಫ್ 1/2 ಹೋಗುತ್ತೆ ನಮಗೆ. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಆನ್ಸರ್. 1/2 ಅಂದರೆ ಕಾಸು 60 ಅಂದರೆ 1/2. ಸರಿನಾ? ಇದೇ ಥರ ಎಲ್ಲ ರೇಷಿಯೋಸು ಸೇಮ್. 0, 30, 45, 60 ಎಲ್ಲ ಸೇಮು. ಆದರೆ 45 ಡಿಗ್ರಿ ಮಾಡ್ಬೇಕಾದ್ರೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾಗತ್ತೆ ನಾವು. ಏನು ಸಿಂಪ್ಲಿಫಿಕೇಶನ್ ಅಪ್ಪ ಅಂತ ಹೇಳಿದರೆ, ನೋಡಿ, ಕಾಸು 45 ಡಿಗ್ರಿ ಬೇಕು ನನಗೆ. ಹೌದಾ? ಕಾಸು 45 ಈ ಥರ ಹಿಡ್ಕೊಂಡು ನೋಡ್ತೀನಿ. ನೋಡಿ, ಈ ಥರ ನೋಡ್ತಾ ಇದ್ದೀನಿ. 0, 30 ಇದು 45 ಆಯ್ತು. ಕಾಸು 45 ಡಿಗ್ರಿ. ಓಕೆ, ಫಾರ್ಮುಲಾ ಅಪ್ಲೈ ಮಾಡೋಣ ಈಗ. ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಎಬೋವ್ ಬೈ 2. ಫಿಂಗರ್ ಎಬೋವ್ ಎಷ್ಟು ಫಿಂಗರ್ ಇದ್ದಾವೆ, 2 ಫಿಂಗರ್ ಇದ್ದಾವೆ. ಸ್ಕ್ವೇರ್ ರೂಟ್ ಆಫ್ 2/2 ಆಯ್ತು. ಫಾರ್ಮುಲಾಗೆ ಅಪ್ಲೈ ಮಾಡಿದೆ. ನೋಡಿ, √2/2 ಬಂತು. ಕಾಸ್ 45 ಸಿಕ್ಕಿತು. ಈ √2/2ನ ನಾವು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡೋದಂಗೆ ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ √2/√2 ಮಾಡ್ಕೋಬೇಕು ನಾವು. √2 ಮತ್ತು √2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ನ್ಯೂಮರೇಟರ್ ಡಿನಾಮಿನೇಟರ್. ಈಗ ನ್ಯೂಮರೇಟರ್ ಒಳಗೆ √2 × √2 ಐತಿ. √2 × √2 ಸಿಂಪ್ಲಿಫೈ ಮಾಡಿದ್ರೆ 2 ಬರುತ್ತೆ ಆನ್ಸರ್. ಡಿನಾಮಿನೇಟರ್ ಒಳಗೆ 2 × √2 ಉಳಿತೈತಿ. ನ್ಯೂಮರೇಟರ್ ಡಿನಾಮಿನೇಟರ್ ನೆಕ್ಸ್ಟ್ ಸ್ಟೆಪ್. ನ್ಯೂಮರೇಟರ್ ಡಿನಾಮಿನೇಟರ್ 2 ಕ್ಯಾನ್ಸಲ್ ಆಗಿ 1/√2 ಬರುತ್ತೆ ಆನ್ಸರ್. ಅದೇ ಥರ ಸೈನ್ 45ಗೂ 1/√2, ಕಾಸ್ 45ಗೂ 1/2. ಸರಿನಾ? ಎಲ್ಲ ಕಲ್ತ್ವಿ. ಅಂದರೆ ಸೈನು ಕಾಸು ಗೊತ್ತಾಯ್ತು ಹೆಂಗೆ ಕಂಡುಹಿಡಿಯೋದು ಅಂತ. ಈಗ ಟ್ಯಾನಿಗೆ ಕಂಡುಹಿಡಿಬೇಕು. ಸರಿನಾ? ಟ್ಯಾನಿಗೆ ಆ ಥರ ಟ್ಯಾನಿ ಫಾರ್ಮುಲಾ ಏನು, ಸೈನ್ ಬೈ ಕಾಸ್. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು, ಅಥವಾ ಟ್ಯಾನ್ ಆಫ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಫಾರ್ಮುಲಾ.
ಅಂದರೆ ಟ್ಯಾನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೈನ್ ಕಂಡುಹಿಡಿಬೇಕು, ಕಾಸ್ ಕಂಡುಹಿಡಿಬೇಕು, ಎರಡನ್ನೂ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟ್ಯಾನ್ 30 ಡಿಗ್ರಿ ಕಂಡುಹಿಡಿಬೇಕು. ಟ್ಯಾನ್ 30 = ಸೈನ್ 30 ಬೈ ಕಾಸ್ 30. ಇದು ಫಾರ್ಮುಲಾ ಟ್ಯಾನಿಗೆ, ಹೌದಾ? ಓಕೆ, ಈಗ ಸೈನ್ 30 ಮತ್ತು ಕಾಸ್ 30 ಕಂಡುಹಿಡಿದು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಟ್ಯಾನ್ 30 ಬರುತ್ತೆ. ಹಿಂಗೆ ನೋಡಿ, ಟ್ಯಾನ್ 30 ಬೇಕು. ಟ್ಯಾನ್ 30 = ಸೈನ್ 30 ಎಷ್ಟು? ಸೈನಿಗೆ ಈ ಥರ, ಹೌದಾ? 0 30 √1/2 ಅಂದರೆ 1/2 ಬರುತ್ತೆ ನ್ಯೂಮರೇಟ್ರ್. ಡಿನಾಮಿನೇಟ್ರ್ ಕಾಸ್ 30 ಮಾಡ್ಬೇಕು. ಈಗ 0 30 ಇಲ್ಲೈತಿ, 3 ಫಿಂಗರ್ಸ್ ಇದ್ದಾವೆ. √3/2 ನೋಡಿ, ನ್ಯೂಮರೇಟರ್ ಏನೈತಿ 1/2 ಐತಿ, ಡಿನಾಮಿನೇಟರ್ ಏನೈತಿ √3/2. ನೋಡಿರಿ, 2 ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರುತ್ತೆ? 1/√3 ಬರುತ್ತೆ. ಅಂದರೆ ಟ್ಯಾನ್ 30ಗೆ 1/√3. ಈಗ ಕೊಸೆಕೆಂಡ್ 30 ಬೇಕು. ಕೊಸೆಕೆಂಡ್ 30ಗೆ ಏನು ನಮಗೆ ಗೊತ್ತಿರೋದು? ಸೈನಿಗೆ, ಕಾಸಿಗೆ ಗೊತ್ತು, ಸೈನಿಗೆ ಗೊತ್ತು. ಈಗ ಕೊಸೆಕೆಂಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಕೊಸೆಕೆಂಟಿಗೆ ರೆಸಿಪ್ರಿಕಲ್ ಏನು? ಸೈನು. ಸೈನ್ ಕಂಡುಹಿಡಿದು ಅದನ್ನ ರೆಸಿಪ್ರಿಕಲ್ ಮಾಡ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಕೊಸೆಕೆಂಟ್ 60 ಡಿಗ್ರಿ ಬೇಕು ನಮಗೆ, ಸರ್ನಾ? ಕೊಸೆಕೆಂಟ್ 60 ಡಿಗ್ರಿ ಬೇಕು ಅಂತ ಹೇಳಿದರೆ ಸೈನ್ 60 ಕಂಡುಹಿಡಿಬೇಕು ಫಸ್ಟ್. ಸೈನ್ 60 ಏನಾಗುತ್ತೆ ನೋಡಿ, 0 30 45 60 √3/2. ಸೈನ್ 60ಗೆ √3/2 ಅಂದರೆ √3/2ನ ಉಲ್ಟಾ ಮಾಡಿರಿ, 2/√3. ಕೊಸೆಕೆಂಟ್ 60ಗೆ 2/√3 ಬರ್ತೈತಿ. ಇದೇ ಥರ ಸೀಕೆಂಟಿಗೆ ಏನು ರೆಸಿಪ್ರಿಕಲ್ಲು? ಕಾಸು. ಅಂದರೆ ಸೀಕೆಂಟ್ ಯಾವುದೇ ಆ್ಯಂಗಲ್ ಬೇಕಾದರೆ, ಫಾರ್ ಎಕ್ಸಾಂಪಲ್ ಸೀಕೆಂಟ್ 90 ಡಿಗ್ರಿ ಬೇಕು ಅಂತ ಹೇಳಿದರೆ ಕಾಸ್ 90 ಡಿಗ್ರಿ ಫೈಂಡ್ ಔಟ್ ಮಾಡಿರಿ, ಅದನ್ನ ರೆಸಿಪ್ರಿಕಲ್ ಮಾಡಿರಿ. ಕಾಸ್ 90 ಡಿಗ್ರಿ ನೋಡೋಣ. ಕಾಸಿಗೆ 0 30 45 60 90 √ ಫಿಂಗರ್ ಎಬೋ. ಫಿಂಗರ್ ಎಬೋ ಏನಾರು ಐತಾ? ಯಾವ ಫಿಂಗರ್ ಇಲ್ಲ. ಸೊ ಹಂಗಾಗಿ √0/2 ಬರ್ತೈತಿ. 0/anything is 0 ಆನ್ಸರ್. ಅದನ್ನ ಉಲ್ಟಾ ಮಾಡಿದರೆ ಎನಿಥಿಂಗ್ ಬೈ 0 ಆಕೈತಿ. 0/2 ಇರೋದು ಉಲ್ಟಾ ಮಾಡಿದ್ರೆ 2/0 ಆಕೈತಿ. 0/anything is 0 ಅಂದರೆ 0/2 is 0. ಎನಿಥಿಂಗ್ ಬೈ 0 ಈಸ್ ನಾಟ್ ಡಿಫೈನ್ಡ್, ಇನ್ಫಿನಿಟಿ ಅಂತ ಕರಿತೀವಿ, ಸರಿನಾ? ಅಂದರೆ 0/2 ಇದ್ದರೆ ನಾವು 0 ಅಂತ ಬರ್ತಿದ್ವಿ ಕಾಸಿಗೆ, ಕಾಸ್ 90ಗೆ. ಈಗ ಸೀಕೆಂಟ್ 90ಗೆ 0/2 ಇರೋದನ್ನ ರೆಸಿಪ್ರಿಕಲ್ ಮಾಡ್ತೀನಿ, ಅಂದರೆ ಉಲ್ಟಾ ಮಾಡ್ತೀನಿ, 2/0 ಅಂದರೆ ಎನಿಥಿಂಗ್ ಬೈ 0 ಈಸ್ ಇನ್ಫಿನಿಟಿ ಅಂತ ಕರಿತೀವಿ, ಅಥವಾ ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಸೀಕೆಂಟ್ 90ಗೆ ಆನ್ಸರು ನಾಟ್ ಡಿಫೈನ್ಡ್, ಸರಿನಾ? ಅದೇ ಥರ ಕಾಟ್ ಬೇಕು ಅಂತ ಹೇಳಿದ್ರೆ ಟ್ಯಾನ್ ಕಂಡುಹಿಡಿರಿ, ಅದನ್ನ ರೆಸಿಪ್ರಿಕಲ್ ಮಾಡಿರಿ. ಬಟ್ ಒಂದು ನೆನಪಿಟ್ಕೊಳ್ರಿ, 0/anything is 0, ಎನಿಥಿಂಗ್ ಬೈ 0 ಈಸ್ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಅಂತ ಕರಿತೀವಿ.